ಸೊ ನೀವು ರೀಸೆಂಟ್ಲಿ ಮೈಸೂರಲ್ಲೊಂದು ಸಣ್ಣ ಪ್ರೊಟೆಸ್ಟ್ ಆಗಿತ್ತು. ಸೊ ದಟ್ ವಾಸ್ ರಿಗಾರ್ಡಿಂಗ್ ರೈಟ್ ಟು ವಾಕ್ ಅಂತ. ಸೊ ಇದಕ್ಕೆ ಒಂದು ಪ್ರೈಮ್ ಎಕ್ಸಾಂಪಲ್ ಇವಾಗ ನಾನು ತೋರಿಸ್ತೀನಿ ಏನಕ್ಕೆ ಪ್ರೊಟೆಸ್ಟ್ ಆಗಿತ್ತು ಅಂತ. ಅಗೇನ್ ಮೈಸೂರು ಆಸಮ್ ಸಿಟಿ, ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಸಿಟಿ ಇದು. ಬಟ್ ಎಸ್ ವರ್ಲ್ಡಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಬೇಕಂದ್ರೆ ಐ ಥಿಂಕ್ ಈ ಥರ ಸಣ್ಣ ಪುಟ್ಟ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಅಂದರೆ ನೀವು ನೋಡ್ಬೋದು, ಈ ರೋಡಲ್ಲಿ ನಾನು ಇಲ್ಲಿ ನಡೀತಾ ಇದ್ದೀನಿ, ಸೈಕಲಲ್ಲಿ ಹೋಗ್ತಾ ಇದ್ದೀನಿ. ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಫುಟ್ಪಾತ್ ಅಂತ ಏನೂ ಇಲ್ಲವೇ ಇಲ್ಲ ಇಲ್ಲಿ. ಓಕೆ, ಆ ಸೈಡ್ ಆದರೂ ಫುಟ್ಪಾತ್ ಇರುತ್ತಾ? ಆ ಸೈಡು ಫುಟ್ಪಾತ್ ಇಲ್ಲ. ಓಕೆ, ಏನಕ್ಕೆ ಅದು ಕುಕ್ಕರಳ್ಳಿ ಕೆರೆ ಇದು ಪಕ್ಕದಲ್ಲಿರೋಂಥ ರೋಡ್ ಇದು. ಸೊ ಅಲ್ಲಿ ಬೇಸಿಕಲಿ ಐರನ್ ಕಾರಿಡಾರ್ ಮಾಡಿದ್ದಾರೆ, ಬಟ್ ಅದು ಪ್ರಾಬ್ಲಮ್ ಇಲ್ಲ. ಬಟ್ ಅಟ್ಲೀಸ್ಟ್ ಇಲ್ಲಾದರೂ ಒಂದು ಫುಟ್ಪಾತ್ ಅಂತ ಇರಬೇಕಿತ್ತು. ಆ್ಯಂಡ್ ಆ ಸೈಡು ನಾನು ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ರೋಡು. ಆ್ಯಂಡ್ ಇದು ತುಂಬ ಡೇಂಜರಸ್ಸು, ಬಿಕಾಸ್ ಇಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ. ಅಲ್ಲಿ ಪಕ್ಕದಲ್ಲಿ ಕಾಲೇಜ್ ಇದೆ. ಆ್ಯಂಡ್ ಹಿರಿಯರು ಏನಾದ್ರು ಓಡಾಡ್ತಾ ಇದ್ದರೆ ಕಷ್ಟ ಆಗುತ್ತೆ ಅವ್ರಿಗೆ. ಆ್ಯಂಡ್ ಆ ಸೈಡ್ ನಾನು ನಿಮಗೆ ರೋಡ್ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಾಪರಾಗಿ ಫುಟ್ಪಾತ್ ಇದೆ. ದಟ್ ಈಸ್ ವೆರಿ ಗುಡ್ಡು. ಸೊ ನಾನು ಹೇಳ್ದಂಗೆ ಎಲ್ಲ ಕಡೆ ಅಂತಲ್ಲ, ಕೆಲವು ಕಡೆ ಈ ಥರ ಇದೆ ಇಶ್ಯೂಸು. ಸೊ ಇಲ್ಲಿ ಫುಟ್ಪಾತ್ ಕರೆಕ್ಟಾಗಿದೆ, ಆ ಕಡೆ ನಿಮ್ಗೆ ತೋರಿಸ್ತೀನಿ. ಸೊ ಈ ಕಡೆ ನೀವು ನೋಡ್ಬೋದು ಟ್ರಾಫಿಕ್ ಎಷ್ಟಿದೆ ಅಂತ. ಸೊ ಎಲ್ಲ ಫೋರ್ಸಲ್ಲಿ ಬರ್ತಾಯಿದೆ ಇಲ್ಲಿ. ಓಕೆ, ಇಲ್ಲಿ ಫರ್ಗಿವ್ ಮಾಡ್ಬೋದು, ಬಿಕಾಸ್ ಐ ಥಿಂಕ್ ಏನೋ ರೀಸನ್ ಇರಬೇಕು ಇಲ್ಲಿ ಫುಟ್ಪಾತ್ ಮಾಡದೇ ಇರೋದಕ್ಕೆ. ಬಿಕಾಸ್ ಇಲ್ಲಿ ನೋಡ್ಬೋದು ಒಂದು ಐರನ್ ಕಾರಿಡಾರ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ಕುಕ್ಕರಳ್ಳಿ ಕೆರೆ ಇದೆ. ಇದು ಓಕೆ, ಇದು ನನಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಇಲ್ಲಿ ಆ ಸೈಡು ನಿಮಗೆ ಒಂದು ಫುಟ್ಪಾತ್ ಇದೆ ಆರಾಮಾಗಿ ನಡೆಯೋಕ್ಕೆ. ಬಟ್ ನಾನು ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ ಅಲ್ಲಿ ಪ್ರಾಬ್ಲಮ್ ಇರೋದು. ಆ್ಯಂಡ್ ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ರೈಟ್ ಸೈಡು ನೋಡಿ, ಲೆಫ್ಟ್ ಸೈಡು ನೋಡಿ. ಇಲ್ಲಿ ಲೆಫ್ಟ್ ಸೈಡು ಫುಟ್ಪಾತ್ ಇರಬೇಕು, ರೈಟ್ ಸೈಡು ಫುಟ್ಪಾತ್ ಇರಬೇಕು. ಬಟ್ ಇಲ್ಲಿ ಫುಟ್ಪಾತ್ ಇಲ್ಲ. ಸೊ ಇಲ್ಲಿ ಯಾರಾದರೂ ಹಿರಿಯರು ಆರ್ ಈವನ್ ಸ್ಕೂಲವರು ಇಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಏನೋ ಮಸ್ತಿ ಮಜಾಕ್ ಮಾಡಿಕೊಂಡು. ಸೊ ಇಷ್ಟು ಫೋರ್ಸಲ್ಲಿ ಗಾಡಿ ಹೋಗಬೇಕಾದ್ರೆ ಡೇಂಜರ್ ತಾನೆ. ಸೊ ಅದಕ್ಕೋಸ್ಕರ ರೈಟ್ ಟು ವಾಕ್ ಅಂತ ಪ್ರೊಟೆಸ್ಟ್ ಮಾಡಿದ್ದು. ಸಿ ಇಲ್ಲಿ ಐ ನೋ ದ್ಯಾಟ್ ಎಲ್ಲ ವಿಚಾರದಲ್ಲೂ ನಮಗೆ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಬಟ್ ಫುಟ್ಪಾತ್ ಇರಬೇಕಾ ಇರಬಾರ್ದು ಅಂತ ಐ ಡೋಂಟ್ ಥಿಂಕ್ ಎಲ್ಲರದು ಇಂಟ್ರೆಸ್ಟ್ ಒಂದೇ ಇರುತ್ತೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಕಾಮನ್ ಇಂಟ್ರೆಸ್ಟ್ ಇರುತ್ತೆ ದಟ್ ಫುಟ್ಪಾತ್ ಇರಬೇಕು, ಆರಾಮಾಗಿ ಸೇಫಾಗಿ ನಡಿಬೇಕು. ಬಿಕಾಸ್ ಈ ಸಿಟಿ ಟ್ರಾನ್ಸ್ಪೋರ್ಟಲ್ಲಿ ನಿಮ್ಗೆ ಎಷ್ಟು ಇಂಪಾರ್ಟೆಂಟು ಕಾರ್ಸು, ಮೋಟರ್ ಸೈಕಲ್ಸು ಆರ್ ಕಮರ್ಷಿಯಲ್ ವೆಹಿಕಲ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅಷ್ಟೇ ಇಂಪಾರ್ಟೆಂಟು ವಾಕಿಂಗ್ ಮಾಡೋದು ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫುಟ್ಪಾತ್ಗೆ ಎಲ್ಲ ತಂದಿಟ್ಟಿದ್ದಾರೆ, ಬಟ್ ಇನ್ನೂ ಕನ್ಸ್ಟ್ರಕ್ಷನೇ ಆಗಿಲ್ಲ. ಸೊ ನೀವು ನೋಡ್ಬೋದು, ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನೇ ಆಗಿಲ್ಲ ಇಲ್ಲಿ. ಆ್ಯಂಡ್ ಯಾವ ಥರ ಇದೆ ರೋಡ್ ನೋಡಿ, ಎಷ್ಟು ಕಷ್ಟ ಇದೆ ನಡೆಯೋಕ್ಕೆ, ಕೈಕಾಲು ನೋವಾಗುತ್ತೆ ಕೆಲವ್ರಿಗೆಲ್ಲ ಅಂತೂ, ಹಿರಿಯರಿಗೆ. ಸೊ ಈ ಥರ ಇರಬಾರ್ದು. ಸೊ ಅಗೇನ್ ಇದು ಜಸ್ಟ್ ಅವೇರ್ನೆಸ್ ವೀಡಿಯೋ ಅಷ್ಟೇ. ನನಗೇನು ಖುಷಿ ಆಯಿತು ಅಂದರೆ ಅಟ್ಲೀಸ್ಟ್ ನಮ್ಮ ಸಿಟಿಯವರು, ಮೈಸೂರವರು ಅಟ್ಲೀಸ್ಟ್ ಅವೇರ್ ಆಗಿದ್ದಾರೆ. ಅಟ್ಲೀಸ್ಟ್ ನಮಗೆ ಒಂದು ಒಳ್ಳೆ ಫುಟ್ಪಾತ್ ಬೇಕು ಅಂತ ಕೋರಿಕೆ ಮಾಡ್ತಾ ಇದ್ದಾರಲ್ಲ, ಅದು ಖುಷಿ ಆಯಿತು. ಅಷ್ಟಿದ್ರೆ ಸಾಕು ಬಿಡಿ. ನೀವು ಮುಂದೆ ನೋಡ್ಬೋದು, ಅಲ್ಲಿ ಎಲ್ಲ ಗಾಡಿಗಳು ಬಂದು ನಿಂತ್ಕೊಂಡ್ಬಿಡುತ್ತೆ ಈ ಫುಟ್ಪಾತ್ ಮೇಲೇ. ಸೊ ಇದೇ ಪ್ರಾಬ್ಲಮ್ ಇರೋದು. ಹೋಪ್ಫುಲಿ ಫ್ಯೂಚರಲ್ಲಿ ಇದು ರಿಸಾಲ್ವ್ ಆಗುತ್ತೆ.